ಚಾಕು ಹಿಡಿತಕ್ಕೆ ಒಳಗಾಗಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಲ್ಲೇ ಪತಿಯಿಂದ ದೂರ ಉಳಿದಿದ್ರು ಶ್ರುತಿ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡನಿಂದ ದೂರ ಆಗಿ ಅಣ್ಣನ ಮನೆಯಲ್ಲಿ ವಾಸವಾಗಿದ್ರು ಶ್ರುತಿ. ಕಳೆದ ಗುರುವಾರ ರಾಜಿ ಸಂಧಾನದ ಸಂದರ್ಭದಲ್ಲಿ ಗಂಡ ಹೆಂಡತಿ ಒಂದಾಗಿದ್ರು. ಇಬ್ಬರು ಒಂದಾದ ಮಾರನೇ ದಿನವೇ ಹೆಂಡತಿಗೆ ಚಾಕುವನ್ನ ಎರೆದಿದ್ದಾನೆ ಪತಿ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ಹೋದ ನಂತರ ಹೆಂಡತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಪೆಪ್ಪರ್ ಸ್ಪ್ರೇಯನ್ನ ಹೊಡೆದು ಹೆಂಡತಿಗೆ ಚಾಕುವನ್ನ ಇರಿದು ಕೊಲೆ ಮಾಡೋದಕ್ಕೆ ಪ್ರಯತ್ನಗಳಾಗಿದೆ. ತೊಡೆ ಹಾಗೂ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರಿದು ಕೊಲೆಗೆ ಪ್ರಯತ್ನಗಳನ್ನ ಮಾಡಲಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ತಲೆ ಕೂದಲನ್ನ ಹಿಡಿದು ಆಕೆಗೆ ಥಳಿಸಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ಹನುಮಂತನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಕಳೆದ ಏಪ್ರಿಲ್ ತಿಂಗಳಲ್ಲೇ ಪತಿಯಿಂದ ದೂರ ಇದ್ರು ಶ್ರುತಿ ಅವರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಗಂಡನಿಂದ ದೂರ ಆಗಿ ತನ್ನ ಅಣ್ಣನ ಮನೆಯಲ್ಲಿ ಉಳ್ಕೊಂಡಿದ್ರು ಶ್ರುತಿ ಅವರು. ಅದಾದ ನಂತರ ಕಳೆದ ಗುರುವಾರ ರಾಜಿ ಸಂಧಾನವನ್ನ ಕೂಡ ಮಾಡಲಾಗಿತ್ತು. ಎಲ್ಲವೂ ಕೂಡ ಸರಿ ಹೋಯ್ತು, ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಬ್ರು ಕೂಡ ಒಂದಾಗಿ ಆನಂತರ ವಾಪಸ್ ಪತಿ ಮನೆಗೆ ಹೋಗ್ತಾರೆ ಶ್ರುತಿ. ಅದಾದ ನಂತರ ಶುಕ್ರವಾರ ಬೆಳಗ್ಗೆ ಮಕ್ಕಳು ಕಾಲೇಜಿಗೆ ತೆರಳಿದ ನಂತರ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ. ಗಲಾಟೆ ಶುರುವಾಗಿ ಈ ಕೊಲೆ ಮಾಡುವುದಕ್ಕೆ ಪ್ರಯತ್ನಗಳಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಗಳು ಕೂಡ ಆಗ್ತಾ ಇದೆ. ಅಮರೇಶ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಂಡನಿಂದ ದೂರ ಆದ ನಂತರ ಮತ್ತೆ ಪ್ರಯತ್ನಗಳು ಕೂಡ ಆಗಿದೆ. ಆಯಿತು, ಎಲ್ಲವೂ ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತಹ ಈ ಅಮರೇಶ್ ಯಾಕೆ ಈ ಹತ್ಯೆಗೆ ಪ್ರಯತ್ನವನ್ನ ಪಟ್ಟರು ಅನ್ನೋದು ಕೂಡ ಪ್ರಶ್ನೆಯಾಗ್ತಾ ಇದೆ. ಇಬ್ರು ಒಂದಾದ್ರಲ್ಲ ಅಂತ ಹೇಳಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಕುಟುಂಬಸ್ಥರು. ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಘಟನೆಯಾಗಿದೆ. ಸೊ ಹಾಗಾಗಿ ನೋಡಿ, ಯಾವುದೇ ಕುಟುಂಬಸ್ಥರಾದರೂ ಕೂಡ ಗಂಡನ ಮನೆಗೆ ಕಳಿಸೋದಕ್ಕೆ ಒಮ್ಮೆ ಯೋಚನೆ ಮಾಡೇ ಮಾಡ್ತಾರೆ. ಈ ರೀತಿಯಾಗಿ ಸೈಕೋ ರೀತಿ ವರ್ತಿಸಿದ್ರೆ ಏನಪ್ಪ ಮಾಡೋದು, ಇದ್ರೆ ಎಲ್ಲಾದರೂ ದುಡ್ಕೊಂಡು ತಿಂತಾರೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಡ್ತಾರೆ ಕುಟುಂಬಸ್ಥರು. ಸೊ ಹಾಗಾಗಿ ನೋಡಿ, ಈ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಜುಲೈ 4ರಂದು ಆಗಿರುವಂತಹ ಘಟನೆ. ಜುಲೈ 3ರಂದು ರಾಜಿ ಸಂಧಾನ ಆಗಿದೆ ಗಂಡ ಹೆಂಡತಿಯ ಮಧ್ಯೆ. ರಾಜಿ ಸಂಧಾನ ಆಗಿ ಫಾರ್ ದ ನೆಕ್ಸ್ಟ್ ಡೇನೆ ಮತ್ತೆ ಗಲಾಟೆ ಆಗಿದೆ. ಗುರುವಾರ ರಾಜಿ ಸಂಧಾನ ಆಗಿದೆ, ಶುಕ್ರವಾರ ಹೆಂಡತಿಗೆ ಚಾಕುವನ್ನ ಎರೆದಿದ್ದಾನೆ. ಇದೀಗ ತಡವಾಗಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಒಂದಾದ ಮಾರನೇ ದಿನವೇ ಹೆಂಡತಿಗೆ ಚಾಕುವನ್ನ ಎರೆದಿದ್ದಾನೆ ಪತಿ. ಮಕ್ಕಳು ಕಾಲೇಜಿಗೆ ಹೋದ ನಂತರ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಪೆಪ್ಪರ್ ಸ್ಪ್ರೇನ ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ತಾರೆ, ಸೇಫ್ಟಿ ಪರ್ಪೋಸಿಗೋಸ್ಕರ ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ಎಲ್ಲಾದರೂ ಒಬ್ಬರೇ ಓಡಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆಫೀಸಿಂದ ಮನೆಗೆ ತಡರಾತ್ರಿ ಬರುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೆಪ್ಪರ್ ಸ್ಪ್ರೇಯನ್ನ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಬಟ್ ಆದರೆ ಇಲ್ಲಿ ಅಮರೇಶ್ ಅವರು ಪೆಪ್ಪರ್ ಸ್ಪ್ರೇಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ರಾಜಿ ಸಂಧಾನ ಅನ್ನುವಂತಹ ನಾಟಕವನ್ನ ಆಡಿ ಫಾರ್ ದ ನೆಕ್ಸ್ಟ್ ಡೇ ಮನೆಗೆ ಬಂದ ನಂತರ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿ ಚಾಕುವನ್ನ ಇರಿದಿದ್ದಾರೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಮಕ್ಕಳು ಮನೆಯಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಆಗಿದೆ. ಇನ್ ಕೇಸ್ ಮಕ್ಕಳು ಇದ್ದಿದ್ರೆ ಈ ರೀತಿಯಾಗಿ ಒಂದು ಘಟನೆ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಮಕ್ಕಳಾದ್ರೂ ಅಟ್ಲೀಸ್ಟ್ ತಾಯಿಯ ರಕ್ಷಣೆಗಾದ್ರೂ ಮುಂದಾಗ್ತಾ ಇದ್ರು ಅಂತ ಕಾಣಿಸುತ್ತೆ. ಹನುಮಂತನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಂಸಾರ ಮತ್ತು ಹಣಕಾಸು ವಿಚಾರಕ್ಕೆ ಕೊಲೆ ಪ್ರಯತ್ನಗಳಾಗಿದೆ. ಆರೋಪಿ ಪತಿ ಅಮರೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಶ್ರುತಿ. 4ನೇ ತಾರೀಕು ಆಗಿರುವಂತಹ ಘಟನೆ. ಇಷ್ಟೊತ್ತಿಗಾಗಲೇ ಚಿಕಿತ್ಸೆಯಲ್ಲಿ ಪರವಾಗಿಲ್ಲ ಅವರ ಪರಿಸ್ಥಿತಿ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ.
ಪದೇ ಪದೇ ಹಣಕಾಸು ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಕೂಡ ಆಗ್ತಾ ಇತ್ತು. ಇಬ್ಬರಲ್ಲಿ ಹೊಂದಾಣಿಕೆಗಳು ಕೂಡ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 20 ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟದಂತಹ ಈ ಇಬ್ಬರು ಅದು ಕೂಡ ಪ್ರೀತಿಸಿ ಮದುವೆಯಾಗಿದ್ರು. ಕಾರಣಾಂತರಗಳಿಂದ ಅವರ ಅಣ್ಣನ ಮನೆಯಲ್ಲಿ ಉಳ್ಕೊಳ್ತಾರೆ. ತೊಡೆಯ ಹಾಗೂ ಕುತ್ತಿಗೆಯ ಭಾಗಕ್ಕೆ ಚಾಕುವಿನಿಂದ ಇರಿದು ಕೊಲೆ ಮಾಡುವುದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲೇ ಈ ಕೊಲೆ ಪ್ರಯತ್ನಗಳಾಗಿದೆ. ಸದ್ಯಕ್ಕೆ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಶ್ರುತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಪೆಪ್ಪರ್ ಸ್ಪ್ರೇಯನ್ನು ಯಾರು ಬಳಕೆ ಮಾಡ್ತಾರೆ ಹೇಳಿ? ಯಾವುದಾದ್ರೂ ಎಮರ್ಜೆನ್ಸಿ ಅಂತ ಇದ್ರೆ ಮಾತ್ರ ಹೆಣ್ಮಕ್ಳು ಬಳಕೆ ಮಾಡೋದನ್ನ ನಾವು ನೋಡಿದ್ದೀವಿ ಮತ್ತೆ ಕಂಡಿದ್ದೀವಿ. ಬಟ್ ಆದರೆ ಅಮರೇಶ್ ಪ್ರೀ ಪ್ಲಾನ್ ಮಾಡಿಕೊಂಡು ರಾಜ್ಯ ಸಂಧಾನದ ಮೂಲಕ ಆಕೆಯನ್ನ ಮನೆಗೆ ಕರ್ಕೊಂಡು ಇಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ? ಖಂಡಿತ, ಅಂದ್ರೆ ಇಬ್ರು ಕೂಡ ಕೆಲವೊಂದಷ್ಟು ದಿನಗಳಿಂದನೂ ಕೂಡ ಹೊಂದಾಣಿಕೆ ಇರ್ಲಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಕೆ ಕೆಲವೊಂದಷ್ಟು ನಿರೂಪಣೆಯನ್ನ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಸೀರಿಯಲ್ ನಲ್ಲಿ ಆಕ್ಟ್ ಅನ್ನ ಮಾಡ್ತಾ ಇದ್ರು ಶ್ರುತಿ ಅವರು. ಹೀಗಾಗಿ ಕೆಲವೊಂದಷ್ಟು ಜನಗಳ ಜೊತೆ ಅವರು ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ರು. ಹೀಗಾಗಿ ಅವರ ಮಧ್ಯೆ ಜಗಳ ಆಗ್ತಾ ಇತ್ತು. ಜೊತೆಗೆ ಆಕೆ ಒಂದು ಶೀಲವನ್ನ ಶಂಕಿಸಿ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾನೆ ಅಂತೇಳಿ ಪೊಲೀಸ್ನರು ಕೂಡ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆತ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಕೆಲವೊಂದಷ್ಟು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಗಂಡನಿಂದ ದೂರ ಆಗಿದ್ದಂತ ಶ್ರುತಿ ತನ್ನ ಅಣ್ಣನ ಮನೆಯಲ್ಲಿ ಉಳ್ಕೊಂಡಿದ್ರು. ಅಂದ್ರೆ ಈ ಮಧ್ಯದಲ್ಲೂ ಕೂಡ ಇವರಿಬ್ರು ವಿಚಾರದಲ್ಲಿ ಒಂದು ಹಣದ ವಿಚಾರವಾಗಿ ಜಗಳ ನಡೆದಿತ್ತು. ಅದೇ ರೀತಿಯಾಗಿ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಜಗಳ ಕೂಡ ನಡೆದಿದೆ ಅಂತ ಹೇಳಿ ಅಕ್ಕಪಕ್ಕದವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಪೊಲೀಸರು ಕೂಡ ತನಿಖೆನ ಮಾಡಿಸ್ತಾ ಇದ್ದಾರೆ. ನಂತರ ಇಬ್ರು ಕೂಡ ಕುಟುಂಬಸ್ಥರು ಕೂಡ ಮಾತನಾಡ್ಕೊಂಡು ಇಬ್ರು ಕೂಡ ರಾಜ್ಯ ಪಂಚಾಯತಿಯನ್ನ ಮಾಡಿ ನಂತರ ಅವರನ್ನ ಕೂಡ ಒಂದನ್ನ ಮಾಡಿದ್ರು. ಇಬ್ರು ಕೂಡ ಆಯ್ತು, ಜಗಳ ಆಡಿದ್ದಾಯ್ತು, ಇನ್ ಮುಂದೆ ಸರಿಯಾಗಿ ಇರೋಣ ಅಂತ ಹೇಳಿ ಜೊತೆಲೆ ವಾಸವನ್ನ ಮಾಡ್ತಾ ಇದ್ರು ಒಂದೇ ಮನೆಯಲ್ಲಿ. ಅದಾದ ನಂತರ ಅದು ಮಾರನೇ ದಿನ, ಅಂದ್ರೆ ಯಾವಾಗ ರಾಜ್ಯ ಸಂಧಾನ ಆಯ್ತು ಅದು ಮಾರನೇ ದಿನವೇ ಹೆಂಡತಿ ಜೊತೆ ಮತ್ತೆ ಕಿರಿಕನಾತ ಶ್ರುತಿ ಜೊತೆ ಮಾಡಿರ್ತಾನೆ ಅಮರೇಶ್. ನಂತರ ಆಕೆಯ ಏನು ಮಕ್ಕಳು ಕೂಡ ಒಂದು ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಈತ ಸಾಕಷ್ಟು ಪ್ರೀ ಪ್ಲಾನ್ ಅನ್ನ ಮಾಡಿದ್ದಾನೆ. ಯಾಕಂದ್ರೆ ಪೇಪರ್ ಸ್ಪ್ರೇನು ಕೂಡ ಮನೆಗೆ ತಂದಿಟ್ಕೊಂಡಿದ್ದ. ಅದೇ ರೀತಿಯಾಗಿ ಮನೆಯಲ್ಲಿ ಇದ್ದಂತ ಒಂದು ಚೂಪಾದ ಚಾಕುವನ್ನು ಕೂಡ ಮನೆಗೆ ತಂದು ಅದನ್ನು ಕೂಡ ಆಕೆ ಮುಂದೆ ಇಟ್ಕೊಂಡು ಮೊದಲಿಗೆ ಜಗಳವನ್ನ ಮಾಡಿದ್ದಾನೆ. ನಂತರ ಮಾತಿಗೆ ಮಾತು ಬೆಳೆದು ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳು, ಅಂದ್ರೆ ಪ್ರಮುಖವಾಗಿ ಇಲ್ಲಿ ಆಕೆಯ ಮೇಲೆ ಒಂದು ಬೇರೆ ಗಂಡಸರ ಜೊತೆ ಓಡಾಟವನ್ನ ಮಾಡ್ತಾ ಇದೆಯಾ ಅಂತ ಹೇಳಿ ಗಲಾಟೆಯನ್ನ ಮಾಡ್ತಾನೆ. ಆಕೆಯ ಶೀಲವನ್ನ ಶಂಕಿಸ್ತಾ ಇರ್ತಾನೆ. ಇದೇ ವಿಚಾರದಲ್ಲಿ ಹಲವು ಬಾರಿ ಇಬ್ಬರ ಮಧ್ಯೆ ಕೂಡ ಸಾಕಷ್ಟು ಗಲಾಟೆಗಳು ಆಗಿರುತ್ತೆ. ಹೀಗಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಆಕೆಯನ್ನ ಹಿಡಿದು ತಲೆಯನ್ನ ಗೋಡೆಗೆ ಗುದ್ದಿಸಿ ನಂತರ ಆಕೆಯ ಒಂದು ತೊಡೆ ಭಾಗಕ್ಕೆ ಸೇರಿದಂತೆ ಪಕ್ಕೆಲುಬು ಸೇರಿದಂತೆ ಕುತ್ತಿಗೆ ಭಾಗಕ್ಕೂ ಕೂಡ ಬಲವಾಗಿ ತನ್ನ ಚಾಕುವಿನಿಂದ ಹಲ್ಲೆಯನ್ನ ಮಾಡ್ತಾನೆ. ಕೊಲೆ ಮಾಡುವಂತ ಉದ್ದೇಶದಲ್ಲೇ ಈ ರೀತಿಯಾದಂತ ಮಾಡಿರುವಂತ ಕೃತ್ಯ ಕೂಡ ನಂತರ ಪೊಲೀಸರಿಗೆ ಗೊತ್ತಾಗುತ್ತೆ. ಸ್ಥಳೀಯರು ಕೂಡ ಜೋರಾದ ಗಲಾಟೆ ಆಗಿರುತ್ತೆ. ನಂತರ ಪೊಲೀಸರು ಕೂಡ ಹೋಗ್ತಾರೆ. ಪೊಲೀಸರು ಹೋಗಿ ಇಮಿಡಿಯೇಟ್ ಆಗಿ ಅದನ್ನ ವಶಕ್ಕೆ ಪಡಿತಾರೆ. ಅಂದ್ರೆ ಈ ಒಂದು ಪ್ರಮುಖವಾಗಿ ಇಲ್ಲಿ ಹನುಮನ್ ನಗರ ಪೊಲೀಸರು ಕೊಲೆ ಯತ್ನ ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ಅಂಬರೀಶ್ ಅಂತ ಏನಿದ್ದಾರೆ ಆಕೆಯ ಪತ್ನಿ ಆತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುಳಾ ಶ್ರುತಿ ಏರಿದ್ದಾರೆ. ಆಕೆಯನ್ನು ಕೂಡ ಆಸ್ಪತ್ರೆಗೆ ಸೇರಿಸಿ ಒಂದು ICU ಅಲ್ಲಿ ಆಕೆಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊಲೆ ಮಾಡುವಂತ ಉದ್ದೇಶದಿಂದಲೇ ಒಂದು ಚಾಕುನಿಂದ ಹರಿತವಾದಂತ ಚಾಕುನಿಂದ ಹಲ್ಲೆ ಮಾಡಿರುವಂತ ಆರೋಪ ಏನಿದ್ರೆ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ರೆ ಆಕೆಯನ್ನು ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಒಂದು ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಅಜಯ್, ಅಮರೀಶ್ ಏನ್ ಮಾಡ್ಕೊಂಡಿದ್ರು? ಈಗ ಇವರು ನಟಿಯಾಗಿದ್ರು, ಇವ್ರು ಏನ್ ಮಾಡ್ಕೊಂಡಿದ್ರಂತೆ? ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವೈಮನಸ್ಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಂದ್ರೆ ಮನೆ ಲೀಸ್ ಏನ್ ಹಾಕೊಂಡಿರ್ತಾರೆ ಹನುಮನ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಮುನೇಶ್ವರ ಬ್ಲಾಕ್ ಏನಿದೆ ಅಲ್ಲಿ ಒಂದು ಮನೆಯನ್ನ ಲೀಸ್ ಹಾಕ್ಸ್ಕೊಂಡಿರ್ತಾರೆ. ಆ ಲೀಸ್ ಹಣದಲ್ಲಿ ಇಬ್ರು ಕೂಡ ಶೇರ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಒಂದು ಹಣದ ವಿಚಾರವಾಗಿ ಯಾಕಂದ್ರೆ ಈಕೆ ಸಾಕಷ್ಟು ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ. ಕೆಲವೊಂದಷ್ಟು ಹಣವನ್ನ ನಮ್ಗೆ ಕೊಡು, ನಮ್ಗೆ ಬೇಕಾಗಿದೆ ಅಂತ ಹೇಳಿ ಪತಿ ಕೂಡ ಸಾಕಷ್ಟು ಒಂದು ಬೇಡಿಕೆಯನ್ನ ಇಟ್ಟಿರ್ತಾನೆ. ಅದೇ ರೀತಿಯಾಗಿ ಇಬ್ರು ಮಧ್ಯದಲ್ಲಿ ಹಣಕಾಸಿನ ವಿಚಾರವಾಗಿ ಜಾಸ್ತಿ ಗಲಾಟೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ನೀನು ಬೇರೆಯವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತೀಯಾ, ಎಲ್ಲಂದ್ರಲ್ಲ ಹೋಗ್ತೀಯಾ ಅಂತ ಹೇಳಿ ಆಕೆಯ ಮೇಲೆ ಸಾಕಷ್ಟು ಅನುಮಾನ ಪಟ್ಟು ಗಲಾಟೆಯನ್ನು ಕೂಡ ಮಾಡ್ತಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೇಲೆ ಗಮನಿಸಬೇಕಾಗುತ್ತೆ ಆಕೆಯ ಮೇಲೆ ಸಾಕಷ್ಟು ಒಂದು ಶೀಲ
ಗೊತ್ತಿಲ್ಲದ ವಿಚಾರದಲ್ಲಿ ಆಕೆಯನ್ನ ಸಾಕಷ್ಟು ಅನುಮಾನದ ರೀತಿಯಲ್ಲಿ ನೋಡ್ತಾ ಇದ್ದ. ಹೀಗಾಗಿ ಇಬ್ಬರ ಮಧ್ಯೆ ಸಾಕಷ್ಟು ಬಾರಿ ಗಲಾಟೆ ಆಗ್ತಿತ್ತು. ಇದೇ ವಿಚಾರವಾಗಿ ಆತ ಕೊಲೆ ಮಾಡುವಂತ ಉದ್ದೇಶದಿಂದ ಈ ರೀತಿಯಾದಂತಹ ಚಾಕುವಿನಿಂದ ಹಲ್ಲೆ ನಡೆಸಿ ಕೊಲೆ ಯತ್ನವನ್ನ ಮಾಡಿರೋದು ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.